ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಸುವರ್ಣಗಡ್ಡೆ ಮಸಾಲ ಮಾಡಿದ್ದೇನೆ, ಎಲಿಫೆಂಟ್ ಫುಟ್. ಸುವರ್ಣಗಡ್ಡೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು B6 ಇದೆ. ಫೈಬರ್ ಅಂಶ ಜಾಸ್ತಿಯಾಗಿ ಇದೆ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮಿಸ್ ಮಾಡದೆ ಇದನ್ನು ಸೇವಿಸಿ. ಇದನ್ನು ಹೇಗೆ ಮಾಡೋದೆಂದು ಬನ್ನಿ ನೋಡುವ. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುವರ್ಣಗಡ್ಡೆಯನ್ನು ಮಾಡುವ ವಿಧಾನವನ್ನು ನೋಡುವ. ಇದಕ್ಕೆ ಹಿಂದಿಯಲ್ಲಿ ಸೂರನ್ ಹೇಳುತ್ತಾರೆ, ಇಂಗ್ಲೀಷಲ್ಲಿ ಎಲಿಫೆಂಟ್ ಫುಟ್ ಯಾಮ್ ಅಂತ ಹೇಳ್ತಾರೆ. ಬನ್ನಿ ಮಾಡುವ ವಿಧಾನವನ್ನು ನೋಡುವ. ಮೊದಲಿಗೆ ನಾನು ಒಂದು ಸುವರ್ಣಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ. ನಾನು ಅರ್ಧ ಕೆಜಿಯಷ್ಟು ಸುವರ್ಣಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ. ಇದರ ಸಿಪ್ಪೆ ತುಂಬ ದಪ್ಪ. ಇದನ್ನು ಚೆಂದ ಮಾಡಿ ಕೆತ್ತಿ ತೆಗಿಬೇಕು. ಇದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನೋಡಿ. ಇದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಬೇಕು. ಮತ್ತು ಟ್ಯಾಪ್ ವಾಟ್ರಲ್ಲಿ ಚೆಂದ ಮಾಡಿ ತೊಳಿಬೇಕು. ತೊಳೆದಾಗಿದೆ. ಈಗ ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕಿ ಸುವರ್ಣಗಡ್ಡೆಯ ತುಂಡುಗಳನ್ನು ಬೇಯಲು ಇಡುತ್ತಿದ್ದೇನೆ. ಅದಕ್ಕೆ ಸ್ವಲ್ಪ ಹುಳಿಯನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ತಿದ್ದೇನೆ. ಹುಳಿ ಹಾಕುವುದೆಂದರೆ ಇದು ಸ್ವಲ್ಪ ತುರಿಸ್ತದೆ ಕೆಲವರಿಗೆ, ಅದಕ್ಕೋಸ್ಕರ ಇದು ಹುಳಿ ಹಾಕಿ ಇದನ್ನು ಬೇಯಿಸಬೇಕು. ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡುವ. ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಬೆಳ್ಳುಳ್ಳಿ 7ರಿಂದ 8 ತೆಗೆದುಕೊಂಡಿದ್ದೇನೆ. 1 ಇಂಚಿನಷ್ಟು ಶುಂಠಿಯನ್ನು ತೆಗೆದುಕೊಂಡಿದ್ದೇನೆ. 1 ಕಪ್ಪು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಅದರ ಜೊತೆಗೆ 2 ಹಸಿಮೆಣಸನ್ನು ಹಾಕ್ತಾ ಇದ್ದೇನೆ. ಮತ್ತು ಅರ್ಧ ಚಮಚದಷ್ಟು ಕಸ್ಕಸನ್ನು ಹಾಕ್ತಾ ಇದ್ದೇನೆ. ಕಸ್ಕಸ್ ಇಲ್ಲದಿದ್ದರೆ ಬಿಳಿ ಎಳ್ಳು ಕೂಡ ಹಾಕಬಹುದು. ಅದನ್ನು ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಬೇಕು, ನುಣ್ಣಗೆ ಪೇಸ್ಟ್ ಮಾಡಬೇಕು. ಇದು ಇಲ್ಲಿ ಸುವರ್ಣಗಡ್ಡೆ ಬೆಂದಿದೆ. ಇದನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ತಿದ್ದೇನೆ. ಅದರಲ್ಲಿದ್ದ ಹುಳಿಯನ್ನು ತೆಗಿಬೇಕು. ಆ ನೀರನ್ನು ನಾವು ಪುನಃ ಯೂಸ್ ಮಾಡೋದು ಬೇಡ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದು ಬಿಸಿ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಅದಕ್ಕೆ 1 ತುಂಡು ಚಕ್ಕೆಯನ್ನು ಹಾಕ್ತಿದ್ದೇನೆ. ಅದರ ಜೊತೆಗೆ ಪಲಾವ್ ಎಲೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ, ಬೇ ಲೀಫು. ಈಗ ಅದಕ್ಕೆ ತುಂಡು ಮಾಡಿಟ್ಟ ಈರುಳ್ಳಿಯನ್ನು ಸೇರಿಸಿ ಫ್ರೈ ಮಾಡ್ತಾ ಇದ್ದೇನೆ. ಅದು ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಬೇಕು. ಜೊತೆಗೆ ಅದಕ್ಕೆ ಕರಿಬೇವಿನ ಎಲೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಅದರ ಜೊತೆ ಫ್ರೈ ಮಾಡೋಣ. ಈಗ ಫ್ರೈ ಆಗಿದೆ. ಅದಕ್ಕೆ 1 ಚಮಚದಷ್ಟು ಉಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನು ಸೇರಿಸಬಹುದು. ಅದರ ಜೊತೆಗೆ 1 ಚಮಚ ಕೊತ್ತಂಬರಿ ಪೌಡರ್ ಮತ್ತು 1 ಚಮಚದಷ್ಟು ಜೀರಿಗೆ ಪೌಡರನ್ನು ಹಾಕ್ತಾ ಇದ್ದೇನೆ. ಮತ್ತು 1 ಚಮಚದಷ್ಟು ಮೆಣಸಿನ ಹುಡಿ ಮತ್ತು ಅರ್ಧ ಚಮಚದಷ್ಟು ಅರಶಿನ ಪೌಡರ್ನು ಕೂಡ ಸೇರಿಸ್ತಾ ಇದ್ದೇನೆ. ಮತ್ತು 1 ಚಮಚದಷ್ಟು ಗರಂ ಮಸಾಲ ಕೂಡ ಹಾಕಿ ಅದನ್ನು ಫ್ರೈ ಮಾಡಬೇಕು. ಒಳ್ಳೆಯ ಅರೋಮ ಬರುವ ತನಕ ಫ್ರೈ ಮಾಡಬೇಕು. ಫ್ರೈ ಆಯಿತು. ಇದಕ್ಕೆ 1 ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಅದನ್ನು ಕೊಚ್ಚಿ ಹಾಕಬೇಕು. ಇದು ಮಿಕ್ಸ್ ಮಾಡುವ. ಇದಕ್ಕೀಗ ನಾನೀಗ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನೊಂದು ಮಿಕ್ಸ್ ಮಾಡಿ 5 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಐದು ನಿಮಿಷ ಆಯಿತು. ಈಗ ಬೆಂದ ಸುವರ್ಣಗಡ್ಡೆ ತುಂಡನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಬೇಯಿಸಿದ ಎಲ್ಲ ಸುವರ್ಣಗಡ್ಡೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದೀಗ ಮಿಕ್ಸ್ ಮಾಡುವ. ಒಂದು 2 ನಿಮಿಷಗಳ ಕಾಲ ಮಿಕ್ಸ್ ಮಾಡುವ. ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಬಹುದು. ಈಗ ನೋಡಿ, ತಯಾರಾಗಿದೆ ನಮ್ಮ ಸುವರ್ಣಗಡ್ಡೆ ಮಸಾಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ.